ಆ ಮಹಿಳೆಯ ದೂರಿನಲ್ಲಿ ಏನಿದೆ ಗೊತ್ತಾ? ಲೋಕಸಮರದ ವೇಳೆ ಬಿಎಸ್ವೈಗೆ ಇದೆಂಥ ಸಂಕಷ್ಟ. ಆ ಆರೋಪಕ್ಕೆ ಮಾಜಿ ಸಿಎಂ ಹೇಳಿದ್ದೇನು? ಇದೇ ಬರ್ನಿಂಗ್ ಸ್ಟೋರಿ ವಿಶೇಷ. ಇದೆಂಥ ಆರೋಪ? ನಾನು ಶ್ರೀಲಕ್ಷ್ಮಿ ರಾಜ್ಕುಮಾರ್. ಎಲ್ಲರೂ ಈಗ ಲೋಕಸಭಾ ಚುನಾವಣೆಯತ್ತ ಗಮನ ಹರಿಸಿದ್ದಾರೆ. ಈ ಸಾರಿ ಯಾರ್ಯಾರು ಯಾವ್ಯಾವ ಕ್ಷೇತ್ರದಿಂದ ನಿಲ್ತಾರೆ, ಯಾವ ಪಕ್ಷಕ್ಕೆ ಎಷ್ಟು ಸೀಟ್ಗಳನ್ನು ತನ್ನ ತೆಕ್ಕೆಗೆ ಯಾವ್ಯಾವ ಪಕ್ಷಗಳು ಬಾಚಿಕೊಳ್ಳುತ್ತೆ, ಇದೆಲ್ಲ ತವಕ ಎಲ್ಲರನ್ನ ಕಾಡ್ತಾ ಇದೆ. ಲೋಕಸಭಾ ಚುನಾವಣೆಯ ಹೊಸ್ತಿಲಲ್ಲಿ ಮಾಜಿ ಸಿಎಂ BS ಯಡಿಯೂರಪ್ಪಗೆ ಸಂಕಷ್ಟ ಎದುರಾಗಿದೆ. ಯಾಕಂದರೆ ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ಪೋಕ್ಸೋ ಕಾಯ್ದೆ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ. ಅಷ್ಟಕ್ಕೂ ಆ ಎಲ್ಲದರ ಬಗ್ಗೆ ಮಾಜಿ ಸಿಎಂ BSY ರಿಯಾಕ್ಷನ್ ಏನಾಗಿತ್ತು ಅನ್ನೋದನ್ನು ನೋಡೋಣ ಬನ್ನಿ. ಆ ಮಹಿಳೆಯ ದೂರಿನಲ್ಲಿ ಏನಿದೆ ಗೊತ್ತಾ? ಲೋಕಸಮರದ ವೇಳೆ ಇದೆಂಥ ಸಂಕಷ್ಟ. ಪ್ರಿಯ ವೀಕ್ಷಕರೇ, ಎಲ್ಲರೂ ಇದೀಗ ಲೋಕಸಭೆ ಚುನಾವಣೆಯತ್ತ ಗಮನ ಹರಿಸಿದ್ದಾರೆ. ಈ ಬಾರಿ ಯಾರು ಯಾವ ಕ್ಷೇತ್ರದಿಂದ ನಿಲ್ತಾರೆ, ಯಾವ ಪಕ್ಷಕ್ಕೆ ಎಷ್ಟು ಸೀಟ್ಗಳನ್ನ ತನ್ನ ತೆಕ್ಕೆಗೆ ಬಾಚಿಕೊಳ್ಳುತ್ತೆ ಅನ್ನೋ ತವಕ ಎಲ್ಲರನ್ನ ಕಾಡಿದೆ. ಆದರೆ ಇದೆಲ್ಲದರ ಮಧ್ಯೆ ಅದೊಂದು ಸುದ್ದಿ ಕೆಲಕಾಲ ಸಂಚಲನ ಸೃಷ್ಟಿಸಿತ್ತು. ಅದು ಅಂತಿಂತ ಸಂಗತಿಯಲ್ಲ. ಅದ್ಯಾರೋ ಜನಸಾಮಾನ್ಯರ ಮೇಲೋ ಅಥವಾ ಇನ್ಯಾರೋ ವ್ಯಕ್ತಿಯ ವಿರುದ್ಧವೋ ಅಂತಹ ದೂರು ನೀಡಿದ್ರೆ ಬೇರೆ ಮಾತು. ಆದ್ರೆ ಸದ್ಯ ಆಗಿರುವುದೇ ಬೇರೆ. ವೀಕ್ಷಕರೇ, ಮಾಜಿ ಸಿಎಂ ಮೇಲೆಯೇ ಅಂತಹ ದೂರೊಂದು ದಾಖಲಾಗಿದೆ. ಮಾಜಿ ಸಿಎಂ BS ಯಡಿಯೂರಪ್ಪ ಅವರ ವಿರುದ್ಧ ಇದೆಂತ ದೂರು ಅಂತ ಜನ ಮಾತಾಡ್ಕೊಳ್ತಿದ್ದಾರೆ. ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪಗೆ ಸಂಕಷ್ಟ ಶುರುವಾಗಿದೆ. 17 ವರ್ಷದ ಬಾಲಕಿಗೆ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅಂತೇಳಿ ಆ ಸಂತ್ರಸ್ತ ಬಾಲಕಿಯ ತಾಯಿ ಪೊಲೀಸ್ ಠಾಣೆಗೆ ದೂರು ನೀಡಿರ್ತಕ್ಕಂಥದ್ದು. ಸದಾಶಿವನಗರ ಠಾಣೆಯಲ್ಲಿ ಪೋಕ್ಸೋ ಕಾಯ್ದೆ ಹಾಗೆ 354A ಅಡಿಯಲ್ಲಿ FIR ದಾಖಲಾಗಿದ್ದು, ಈ ಒಂದು ಪ್ರಕರಣವನ್ನು ರಾಜ್ಯ ಸರ್ಕಾರ ಸದ್ಯದ ಮಟ್ಟಿಗೆ CIDಗೆ ವರ್ಗಾವಣೆ ಮಾಡಿ ಆದೇಶ ಮಾಡಿರುವಂಥದ್ದು. ಅಷ್ಟಕ್ಕೂ ಅಲ್ಲಾಗಿದ್ದೇನೋ, ಯಾಕೆ ಅಂತಹ ದೂರು ಬಂದಿದೆ ಅಂತ ಸಾಲು ಸಾಲು ಪ್ರಶ್ನೆಗಳು ಗರಿಗೆದರಿವೆ. ಹೌದು, ಲೋಕಸಭಾ ಚುನಾವಣಾ ಹೊಸದಲ್ಲಿ ಮಾಜಿ ಸಿಎಂ BS ಯಡಿಯೂರಪ್ಪಗೆ ಸಂಕಷ್ಟ ಎದುರಾಗಿದೆ ಎನ್ನಲಾಗ್ತಿದೆ. ಅವರ ವಿರುದ್ಧ ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ಪೋಕ್ಸೋ ಕಾಯ್ದೆಯಡಿ ಪ್ರಕರಣ ದಾಖಲಾಗಿದೆ. ಸಂತ್ರಸ್ತೆಯ ತಾಯಿ ನೀಡಿದ ದೂರಿನ ಅನ್ವಯ ಬೆಂಗಳೂರು ಸದಾಶಿವನಗರ ಪೊಲೀಸ್ ಠಾಣೆ ಪೊಲೀಸರು ಯಡಿಯೂರಪ್ಪ ವಿರುದ್ಧ ಪೋಕ್ಸೋ ಪ್ರಕರಣ ದಾಖಲಿಸಿದ್ದಾರೆ ಅನ್ನೋ ಮಾಹಿತಿ ಇದೆ. ಆ ಆರೋಪಕ್ಕೆ ಮಾಜಿ ಸಿಎಂ ಹೇಳಿದ್ದೇನು? ಆದ್ರೆ ಇಂತಹದೊಂದು ದೂರು ತಮ್ಮ ವಿರುದ್ಧ ಅದ್ಯಾವಾಗ ಕೇಳಿ ಬಂತೋ ಮಾಜಿ ಸಿಎಂ BSY ಕೂಡ ತಕ್ಕ ಪ್ರತಿಕ್ರಿಯೆ ನೀಡಿದ್ದಾರೆ. ಸಹಾಯ ಮಾಡೋದು ತಪ್ಪ ಅಂತ ರಿಯಾಕ್ಷನ್ ಕೊಟ್ಟಿದ್ದಾರೆ. ಅಷ್ಟಕ್ಕೂ ಮಾಜಿ ಸಿಎಂ BSY ಏನಂದ್ರು ಗೊತ್ತಾ? ಇದ್ರು ನಾವು ಹತ್ರ ಸೇರಿಸ್ತಾ ಇರಲಿಲ್ಲ. ನಾನು ಒಂದ್ಸರಿ ಬರಬೇಕಾದ್ರೆ ಅವ್ರು ಕಣ್ಣೀರು ಹಾಕ್ತಾ ಇದ್ರು ಅಂತ ಹೇಳಿಬಿಟ್ಟು ಒಳಗಡೆ ಕರ್ಕೊಂಡು ಕುಂಡಿಸ್ಕೊಂಡು ಕೇಳಿದೆ, ಏನು ಸಮಸ್ಯೆ ಅಂತ. ತಾಯಿ ಮಗಳನ್ನಿಬ್ಬರು ನಮ್ಗೆ ತುಂಬ ಅನ್ಯಾಯ ಆಗಿದೆ, ಮತ್ತೊಂದು ಮಗದೋದು ಅಂತ ಹೇಳಿದ್ರು. ಆಮೇಲೆ ನಾನು ಪೊಲೀಸ್ ಕಮಿಷನರ್ಗೂ ಫೋನ್ ಮಾಡಿ, ಇವ್ರಿಗೇನೋ ಅನ್ಯಾಯ ಆಗಿದೆ, ಸ್ವಲ್ಪ ನ್ಯಾಯ ಒದಗಿಸ್ಕೊಂಡಿದ್ದ ದಯಾನಂದಕ್ಕೆ ಫೋನ್ ಮಾಡಿ ಅವ್ರನ್ನಿಬ್ಬರು ತಾಯಿ ಮಗಳನ್ನಲ್ಲಿ ಕಳಿಸ್ಕೊಟ್ರು. ಅದಾದಮೇಲೆ ನನ್ನ ಮೇಲೆ ಏನೇನೋ ಮಾತಾಡೋಕ್ಕೆ ಶುರು ಮಾಡಿದ್ರು. ಅಲ್ಲೇ ನಾನು ಹೇಳಿದೆ, ಇದು ಯಾಕೋ ಆರೋಗ್ಯ ಮನುಷ್ಯನ ಸರಿ ಇದ್ದಂಗೆ ಕಾಣಲ್ಲ, ಹೆಚ್ಚು ಮಾತಾಡೋ ಉಪಯೋಗ ಇಲ್ಲ ಅಂತ ಹೇಳಿಬಿಟ್ಟು ನಾನು ಅವರನ್ನು ಪೊಲೀಸ್ ಕಮಿಷನರ್ ಕಳಿಸ್ಕೊಟ್ಟೆ. ಪೊಲೀಸ್ ಕಮಿಷನರ್ ಎಲ್ಲ ವಿಚಾರನ ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡಿದ್ದಾರೆ. ಇದನ್ನು ಬೇರೆ ರೀತಿ ಮಾಡಿ ಈಗ FIR ಏನೋ ಆಗಿದೆ ಅಂತ ಹೇಳಿದ್ರು. ಅದನ್ನು ಕಾನೂನಂತೆ ಏನು ಬೇಕು ಎದುರಿಸೋಣ, ಅದು ಮಾಡೋಣ. ಆದರೆ ಯಾವ ರೀತಿ ಒಬ್ಬರಿಗೆ ಉಪಕಾರ ಮಾಡೋಕ್ಕೆ ಹೋದ್ರೆ ಈ ಥರ ಆಗುತ್ತೆ ಅಂತ ಸ್ವಲ್ಪ ಕಷ್ಟ ಇದೆ ಅಂತೇಳಿ ಸ್ವಲ್ಪ ದುಡ್ಡನ್ನು ಕೊಟ್ಟು ಕಳಿಸ್ತೆ ನಾನು. ಇಷ್ಟಾದರೂ ಸಹ ಈ ರೀತಿಯ ಒಂದು ಬೆಳವಣಿಗೆ ಆಗಿದೆ. ಇರಲಿ, ನೋಡೋಣ, ಎದುರಿಸೋಣ. ಇದೆಲ್ಲ ನಾವು ನಿರೀಕ್ಷೆ ಮಾಡಿರಲಿಲ್ಲ. ನಾನು ಒಂದ್ಸರಿ ಬರಬೇಕಾದ್ರೆ ಅವ್ರು ಕಣ್ಣೀರು ಹಾಕ್ತಾ ಇದ್ರು ಅಂತ ಹೇಳಿಬಿಟ್ಟು ಒಳಗಡೆ ಕರ್ಕೊಂಡು ಕುಂಡಿಸ್ಕೊಂಡು ಕೇಳಿದೆ, ಏನು ಸಮಸ್ಯೆ ಅಂತ. ತಾಯಿ ಮಗಳನ್ನಿಬ್ಬರು ಕಾನೂನಂತೆ ಏನು ಬೇಕು ಎದುರಿಸೋಣ, ಅದು ಮಾಡೋಣ. ಆದರೆ ಯಾವ ರೀತಿ ಒಬ್ಬರಿಗೆ ಉಪಕಾರ ಮಾಡೋಕ್ಕೆ ಹೋದ್ರೆ ಈ ಥರ ಆಗುತ್ತೆ ಅಂತ ಸ್ವಲ್ಪ ಕಷ್ಟ ಇದೆ ಅಂತೇಳಿ ಸ್ವಲ್ಪ ದುಡ್ಡನ್ನು ಕೊಟ್ಟು ಕಳಿಸ್ತೆ ನಾನು ಒಂದ್ಸರಿ ಬರಬೇಕಾದ್ರೆ ಅವ್ರು ಕಣ್ಣೀರು ಹಾಕ್ತಾ ಇದ್ರು ಅಂತ ಹೇಳಿಬಿಟ್ಟು ಒಳಗಡೆ ಕರ್ಕೊಂಡು ಕುಂಡಿಸ್ಕೊಂಡು ಕೇಳಿದೆ, ಏನು ಸಮಸ್ಯೆ ಅಂತ. ತಾಯಿ ಮಗಳನ್ನಿಬ್ಬರು ಕಾನೂನಂತೆ ಏನು ಬೇಕು ಎದುರಿಸೋಣ, ಅದು ಮಾಡೋಣ. ಆದರೆ ಯಾವ ರೀತಿ ಒಬ್ಬರಿಗೆ ಉಪಕಾರ ಮಾಡೋಕ್ಕೆ ಹೋದ್ರೆ ಈ ಥರ ಆಗುತ್ತೆ ಅಂತ ಸ್ವಲ್ಪ ಕಷ್ಟ ಇದೆ ಅಂತೇಳಿ ಸ್ವಲ್ಪ ದುಡ್ಡನ್ನು ಕೊಟ್ಟು ಕಳಿಸ್ತೆ ನಾನು. ನೋಡಿದ್ರಲ್ವಾ,
ವೀಕ್ಷಕರೇ, ಅಪ್ರಾಪ್ತ ಮೇಲೆ ಲೈಂಗಿಕ ದೌರ್ಜನ್ಯದ ಆರೋಪದ ಬಗ್ಗೆ ಬಿಎಸ್ವೈ ನೀಡಿರೋ ಸ್ಪಷ್ಟನೆ ಏನಿದು ಅಂತ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡ್ತಾ ಮಾತನಾಡಿರೋ ಮಾಜಿ ಮುಖ್ಯಮಂತ್ರಿ ಎಸ್ ಯಡಿಯೂರಪ್ಪ ತನ್ನ ವಿರುದ್ಧ ಹೆಣ್ಣು ಮಗಳು ದೂರು ನೀಡಿದ್ದಾರೆ. 1.5 ತಿಂಗಳ ಹಿಂದೆ ಈ ಘಟನೆ ನಡೆದಿದೆ. ಅಂದು ರಸ್ತೆಯಲ್ಲಿ ಕಣ್ಣೀರು ಹಾಕಿದ್ದಕ್ಕೆ ಮನೆಗೆ ಸೇರಿಸಿದ್ದೇ ಎಂದಿದ್ದಾರೆ. ನನಗೆ ಅನ್ಯಾಯವಾಗಿದೆ ಅಂತ ಕಣ್ಣೀರು ಹಾಕಿದ್ರು. ನಾನು ಅವಳಿಗೆ ನ್ಯಾಯ ಕೊಡಿಸಿ ಅಂತ ಪೊಲೀಸ್ ಕಮಿಷನರ್ಗೆ ಕಾಲ್ ಮಾಡಿದ್ದೆ. ಹಾಗೆಯೇ ಅಂದು ನಾನು ಮಹಿಳೆಗೆ ಹಣವನ್ನ ಸಹ ನೀಡಿದ್ದೆ ಎಂದಿದ್ದಾರೆ. ಆದರೆ ಕಷ್ಟ ಇದೆ ಅಂತ ಉಪಕಾರ ಮಾಡಿದ್ದೆ ತಪ್ಪಾಯಿತು ಅಂತ ಅಂದಿದ್ದಾರೆ. ಇದೆಲ್ಲದರ ಬಗ್ಗೆ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಕಾನೂನಿನಂತೆ ಎಲ್ಲವನ್ನು ಕೂಡ ಎದುರಿಸೋಣ, ಹಾಗಂತ ಇದನ್ನ ರಾಜಕೀಯ ಪ್ರೇರಿತ ಅಂತ ಹೇಳಲಾರೆ ಅನ್ನೋದನ್ನ ಮರೆತಿಲ್ಲ. ನಾಳೆ ಚುನಾವಣಾ ಆಯೋಗ ಮಾಧ್ಯಮ ಗೋಷ್ಠಿಯನ್ನು ನಡೆಸ್ತಾ ಇದ್ದು, ನಾಳೆ ಯಾವಾಗಲಿಂದ ಲೋಕಸಭಾ ಚುನಾವಣೆ ಶುರುವಾಗಲಿದೆ ಅನ್ನೋದು ಗೊತ್ತಾಗಲಿದೆ. ಈ ಟೈಮಲ್ಲಿ ರಾಜ್ಯದ BJPಯಲ್ಲಿ ಪ್ರಮುಖ ಪಾತ್ರ ವಹಿಸ್ತಾ ಇರ್ತಕ್ಕಂಥ BS ಯಡಿಯೂರಪ್ಪ ಅವರ ಮೇಲೆ ಲೈಂಗಿಕ ದೌರ್ಜನ್ಯದ ಆರೋಪ ಕೇಳಿ ಬಂದಿರತಕ್ಕಂಥದ್ದು. ಹಾಗಾದರೆ ಇದರ ಹಿಂದೆ ರಾಜಕೀಯ ಇದೆಯಾ ಅಥವಾ ಇದು ಕೇವಲ ಯಾರದೋ ಕುಮ್ಮಕ್ಕಿನಿಂದ ಆಗಿರ್ತಕ್ಕಂಥ ಕೃತ್ಯನ? ಇವೆಲ್ಲವೂ ಪೊಲೀಸ್ ತನಿಖೆಯಲ್ಲಿ ಗೊತ್ತಾಗಬೇಕಾಗಿರ್ತಕ್ಕಂಥದ್ದು. ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ವಿರುದ್ಧ ಪೋಕ್ಸೋ ಪ್ರಕರಣ ದಾಖಲಾಗಿದೆ. ಸಂತ್ರಸ್ತೆಯ ತಾಯಿ ಗುರುವಾರ ಸಂಜೆ BS ಯಡಿಯೂರಪ್ಪ ಅವರ ವಿರುದ್ಧ ದೂರು ನೀಡಿದ್ದಾರೆ. ದೂರಿನ ಅನ್ವಯ ಸದಾಶಿವನಗರ ಪೊಲೀಸ್ ಠಾಣೆ ಪೊಲೀಸರು ಅಂದು ಮಧ್ಯರಾತ್ರಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಯಾವುದೇ ಸಮಯದಲ್ಲಿ ಲೋಕಸಭಾ ಚುನಾವಣೆ ಘೋಷಣೆಯಾಗಲಿದೆ. ಈ ವೇಳೆ ಬಿಜೆಪಿ ಸಂಸದೀಯ ಮಂಡಳಿ ಸದಸ್ಯ ಹಾಗೂ ಮಾಜಿ ಸಿಎಂ BS ಯಡಿಯೂರಪ್ಪ ವಿರುದ್ಧ ಲೈಂಗಿಕ ದೌರ್ಜನ್ಯದ ಆರೋಪ ಕೇಳಿಬಂದಿದೆ. ಅದಲ್ಲದೆ ಪೋಕ್ಸೋ ಪ್ರಕರಣ ದಾಖಲಾಗಿರುವುದರಿಂದ BSYಗೆ ಇದೆಂಥ ಸಂಕಷ್ಟ ಎದುರಾಗಿದೆ ಅನ್ನೋ ಮಾತುಗಳು ಕೂಡ ಕೇಳಿಬರ್ತಿವೆ. ಇನ್ನು BSY ವಿರುದ್ಧ ಪೋಕ್ಸೋ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ನೀಡಿರೋ ಬಿಜೆಪಿ ಹಿರಿಯ ನಾಯಕ KS ಈಶ್ವರಪ್ಪ ಇದೊಂದು ಯಡಿಯೂರಪ್ಪ ವಿರುದ್ಧ ಮಾಡಿರೋ ಷಡ್ಯಂತ್ರ ಅಂತ ಕಿಡಿಕಾರಿದ್ದಾರೆ. BSY ಅವರನ್ನ ಮೊದಲಿನಿಂದಲೂ ಬಲ್ಲವರು ಅಂತ ಯಾವುದೇ ಸಾಧ್ಯತೆ ಇಲ್ಲ ಅಂತ ಈಶ್ವರಪ್ಪ ಆರೋಪವನ್ನ ತಳ್ಳಿ ಹಾಕಿದ್ದಾರೆ. ಯಡಿಯೂರಪ್ಪನ ಮೇಲೆ ಪೋಕ್ಸೋ ಪ್ರಕರಣ ಗಮನಕ್ಕೆ ಬಂದಿದೆ. ಇದು ಯಾರೋ ಮಾಡಿರೋಂಥ ಷಡ್ಯಂತ್ರ ಅಂತ ನಾನು ಭಾವಿಸ್ತೇನೆ. ಯಡಿಯೂರಪ್ಪನವರು ಆ ಥರ ಮಾಡೋಂಥ ವ್ಯಕ್ತಿ ಅಲ್ಲೇ ಅಲ್ಲ. ಯಾಕೆಂತಂದರೆ ನಾನು ಅನೇಕ ವರ್ಷಗಳಿಂದ ಅವ್ರು ನೋಡ್ಕೊಂಡು ಬಂದಿದ್ದೇನೆ. ಈ ರೀತಿ ಪೋಕ್ಸೋ ಪ್ರಕರಣ ಯಾರೋ ಮಾಡಿರೋಂಥ ಷಡ್ಯಂತ್ರ ಇದು. ಅದು ತಕ್ಷಣ ಇನ್ನೊಂದು ಕೇಳಿದೆ ನಾನು, ಈ ರೀತಿ ಯಾರೋ ಈ ಕಂಪ್ಲೇಂಟ್ ಕೊಟ್ಟಿದ್ದಾರೆ 53 ಜನದ ಮೇಲೆ ಇದು ಇಂಥ ಬದುಕು ಮಾಡ್ಕೊಂಬಂದಿದ್ದಾರೆ ಅಂತ. 53 ಜನಕ್ಕಿಂತ ಬದುಕು ಮಾಡ್ಕೊಂಬಂದಿದ್ದಾರೆ ಅಂತ. ಇದೇ ದಂಧೆ ಅವ್ರದ್ದು, ನಮ್ಮ ನಾಯಕ ಯಡಿಯೂರಪ್ಪನವರು. ಅಂದಹಾಗೆ ವೀಕ್ಷಕರೇ, ಮಾಜಿ ಸಿಎಂ BS ಯಡಿಯೂರಪ್ಪ ವಿರುದ್ಧ ದೂರು ನೀಡಿದ್ದು ಉದ್ದೇಶಪೂರ್ವಕವೋ ದುರುದ್ದೇಶಪೂರ್ವಕವೋ ಎಂಬುದು ತಿಳಿದಿಲ್ಲ. ಅದೆಲ್ಲವೂ ತನಿಖೆಯಿಂದ ಮಾತ್ರ ಗೊತ್ತಾಗುತ್ತದೆ. ಆದರೆ ಯಡಿಯೂರಪ್ಪ ಹಿರಿಯ ರಾಜಕಾರಣಿ, ಬಹಳ ಎಚ್ಚರಿಕೆಯಿಂದ ಇದನ್ನ ನಿರ್ವಹಣೆ ಮಾಡಬೇಕಾದ ಅವಶ್ಯಕತೆಯೂ ಇದೆ. ಇದರ ಹಿಂದೆ ರಾಜಕೀಯ ದುರುದ್ದೇಶ ಇದೆಯೋ ಇಲ್ವೋ ಅನ್ನೋದು ಮುಂದಿನ ದಿನಗಳಲ್ಲಿ ಮಾತ್ರ ತಿಳಿಯಲಿದೆ ಅನ್ನೋದನ್ನ ಮರೆಯೋ ಹಾಗಿಲ್ಲ. BS ಯಡಿಯೂರಪ್ಪ ಅವರ ಮೇಲೆ ದಾಖಲಾಗಿರ್ತಕ್ಕಂಥ FIR ಸದ್ಯ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಸಂಚಲನವನ್ನೇ ಸೃಷ್ಟಿ ಮಾಡಿದೆ. ಇನ್ನು ಯಡಿಯೂರಪ್ಪ ಕೂಡ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದು, ಯಾರಿಗಾದರೂ ಸಹಾಯ ಮಾಡೋ ಮುನ್ನೆ ಯೋಚನೆ ಮಾಡಬೇಕು, ಸಹಾಯ ಮಾಡಿದ್ರೆ ಈ ರೀತಿ ಆಪಾದನೆಗಳು ಬರ್ತವೆ ಅನ್ನೋ ರೀತಿಯಲ್ಲಿ ಯಡಿಯೂರಪ್ಪ ಈ ಒಂದು ಪ್ರಕರಣಕ್ಕೆ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಆದರೆ ಅವ್ರ ಮೇಲೆ ದಾಖಲಾಗಿರ್ತಕ್ಕಂಥದ್ದು ಗಂಭೀರವಾದಂಥ ಪೋಕ್ಸೋ ಕಾಯ್ದೆ, ಹಾಗೆಯೇ ಲೈಂಗಿಕ ದೌರ್ಜನ್ಯದ 354 ಕಾಯ್ದೆಯಡಿ ಪ್ರಕರಣ ದಾಖಲಾಗಿರ್ತಕ್ಕಂಥದ್ದು. ಹೀಗಾಗಿ ಯಡಿಯೂರಪ್ಪನವರಿಗೆ ಈ ವಯಸ್ಸಲ್ಲಿ, ಅದು ಏನು ಲೋಕಸಭಾ ಚುನಾವಣೆ ನಾಳೆ ದಿನಾಂಕ ನಿಗದಿ ಆಗ್ತಾ ಇದ್ದು, ಇಂಥ ಸಂದರ್ಭದಲ್ಲಿ ಇದು ಯಡಿಯೂರಪ್ಪನವರಿಗೆ ಎಫೆಕ್ಟ್ ಆಗುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿರ್ತಕ್ಕಂಥದ್ದು. ಇನ್ನು ಮಾಜಿ ಸಿಎಂ BSY ವಿರುದ್ಧ ದೂರು ದಾಖಲಾಗಿರೋ ಬಗ್ಗೆ DCM DK ಶಿವಕುಮಾರ್ ಏನಂತ ಪ್ರತಿಕ್ರಿಯಿಸಿದ್ರು ನೋಡಿ. ಈಗ ಈ ವಿಚಾರ ಏನು ತಾವೇನು ಪ್ರಸ್ತಾವನೆ ಮಾಡ್ತಾ ಇದ್ದೀರಿ, ಮಾಧ್ಯಮದಲ್ಲಿ ಏನು ಬರ್ತಾ ಇದೆ, ಅದಕ್ಕೆ ಹೋಮ್ ಮಿನಿಸ್ಟರ್ ಇದ್ದಾರೆ. ಹೋಮ್ ಮಿನಿಸ್ಟರ್ ನೋಡಿಕೊಂಡು ಹೋಮ್ ಮಿನಿಸ್ಟರ್ ಬ್ರೀಫ್ ಮಾಡ್ತಾರೆ. ನನಗೆ ಹೆಚ್ಚಿಗೆ ಮಾಹಿತಿ ಇಲ್ಲ. ವಿಚಾರ ಗೊತ್ತಾಯ್ತು ಅಷ್ಟೇ ನಮಗೆ. ಬಟ್ ನಾವು ಹೋಮ್ ಮಿನಿಸ್ಟರ್ ಇಸ್ ದೇರ್, ಯು ವಿಲ್ ಬ್ರೀಫ್ ಎವ್ರಿಥಿಂಗ್. ನೋಡಿಯಪ್ಪ, ಹೋಮ್ ಮಿನಿಸ್ಟರ್ ಇದ್ದಾರೆ, ಅದಕ್ಕೋಸ್ಕರ ಹೋಮ್ ಮಿನಿಸ್ಟರ್ ಇದ್ದಾರೆ, ವೆರಿ ಕಾಂಪಿಟೆಂಟ್ ಹೋಮ್ ಮಿನಿಸ್ಟರ್ ಇದ್ದಾರೆ. ಅರ್ಥ ಆಯ್ತಾ? ನಾವು ಕಾನೂನು ಏನು ಹೇಳ್ತದೋ ಅವರು ಅದಕ್ಕೆ ಮಾತಾಡ್ತಾರೆ. ನಾನು ಇದಕ್ಕೆ ಇಂಟರ್ಫಿಯರ್ ಆಗೋಕ್ಕೆ ಮಾತಾಡೋಕ್ಕೆ ಇಲ್ಲ.
ಗೃಹ ಸಚಿವರು ಈ ವಿಚಾರದ ಬಗ್ಗೆ ಮಾಹಿತಿ ನೀಡಲಿದ್ದಾರೆ ಅಂತ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ರು. ಮಾಹಿತಿ ಇಲ್ಲದೆ ಸುಮ್ಮನೆ ಮಾತನಾಡೋದು ಸರಿಯಲ್ಲ ಅಂತ ಪ್ರಕರಣ ಸಂಬಂಧ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಹೌದು, ಅಸಮರ್ಪಕ ಮಾಹಿತಿ ನೀಡುವುದು ಅಷ್ಟೊಂದು ಸರಿಯಲ್ಲ ಅನ್ನೋದು ನಿಜವೇ ಸರಿ. ಹಾಗೆ ನೋಡಿದ್ರೆ ವೀಕ್ಷಕರೇ, ಲೋಕಸಭೆ ಚುನಾವಣೆ ಸಮೀಪಿಸುತ್ತಿರೋ ಈ ಟೈಮಲ್ಲಿ ಕೇಸರಿ ಪಾಳೆಯ ಬಿರುಸಿನ ಚಟುವಟಿಕೆ ನಡೆಸ್ತಾ ಇದೆ. ಅದರಲ್ಲೂ ಅಭ್ಯರ್ಥಿಗಳ ಆಯ್ಕೆ ವಿಚಾರದಲ್ಲಿ ಬಿಎಸ್ವೈ ಶರವೇಗದ ಓಡಾಟ ನಡೆಸುತ್ತಿದ್ದಾರೆ. ಇನ್ನೊಂದೆಡೆ ಚುನಾವಣಾ ಪ್ರಚಾರಕ್ಕೆ ಸಿದ್ಧತೆ ಮಾಡಿಕೊಳ್ತಿದ್ದಾರೆ. ಹೀಗಿರುವಾಗ ಪೋಕ್ಸೋ ಪ್ರಕರಣ ದಾಖಲಾಗಿರುವುದು ಯಡಿಯೂರಪ್ಪ ಅವರನ್ನ ಇಕ್ಕಟ್ಟಿಗೆ ಸಿಲುಕಿಸಿದಂತಾಗಿದೆ ಅನ್ನೋ ಮಾತು ಕೇಳಿ ಬರ್ತಿವೆ. ಫೆಬ್ರವರಿ 2ನೇ ತಾರೀಕು ಕೃತ್ಯ ಆಗಿರೋ ಆರೋಪ ಮಾಡ್ತಾ ಇರೋ ಆ ಮಹಿಳೆ ಮಾರ್ಚ್ 14ನೇ ತಾರೀಕು ದೂರು ನೀಡ್ತಾ ಇರೋದು ಯಾಕೆ? ಮರುದಿನವಾದರೂ ಪೊಲೀಸರಿಗೆ ಯಾಕೆ ಏನನ್ನು ಹೇಳಲಿಲ್ಲ? ದೂರು ಕೊಟ್ಟ ಮಹಿಳೆ ಮಾನಸಿಕ ಸಮಸ್ಯೆಯಿಂದ ಬಳಲ್ತಾ ಇದ್ದಾರಾ? ಇದೇ ಮೊದಲ ಬಾರಿಯ ಆಕೆ ಇಂಥದ್ದೊಂದು ದೂರು ಕೊಡ್ತಾ ಇರೋದು? ಇದೆಲ್ಲದರ ಬೆನ್ನು ಹತ್ತಿದವರಿಗೆ ಶಾಕಿಂಗ್ ಮಾಹಿತಿ ದೊರೆತಿದೆ. ಬನ್ನಿ ಆ ಎಲ್ಲ ಸಂಗತಿಗಳನ್ನು ತಿಳಿಯೋಣ. ಸತ್ಯಾಸತ್ಯತೆ ಪರಿಶೀಲನೆ ಮಾಡುವ ಭರವಸೆ. ಮಾಜಿ ಸಿಎಂ ಬಿಎಸ್ವೈ ವಿರುದ್ಧ ಕೇಳಿ ಬಂದಿರೋ ದೂರಿನ ಸಂಬಂಧ ಪ್ರತಿಕ್ರಿಯೆ ನೀಡಿರೋ ಗೃಹ ಸಚಿವ ಜಿ ಪರಮೇಶ್ವರ್, ಯಡಿಯೂರಪ್ಪ ಒಬ್ಬ ಹಿರಿಯ ರಾಜಕಾರಣಿ, ಇದರಲ್ಲಿ ಯಾವುದೇ ರಾಜಕೀಯ ದುರುದ್ದೇಶ ಇಲ್ಲವೆಂದಿದ್ದಾರೆ. ಇನ್ನು ಯಡಿಯೂರಪ್ಪ ಅವರ ಮೇಲೆ ದಾಖಲಾಗಿರ್ತಕ್ಕಂಥ ಎಫ್ಐಆರ್ಗೆ ಸಂಬಂಧಿಸಿದಂತೆ ರಾಜಕೀಯ ಕುಮ್ಮಕ್ಕು ಇದೆಯಾ ಅನ್ನೋದ್ರ ಬಗ್ಗೆ ಯಡಿಯೂರಪ್ಪನವರು ಸ್ಪಷ್ಟವಾಗಿ ನಿರಾಕರಣೆ ಮಾಡಿದ್ದಾರೆ. ಹಾಗೆಯೇ ರಾಜ್ಯದ ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಈ ಬಗ್ಗೆ ಪ್ರತಿಕ್ರಿಯೆಯನ್ನು ನೀಡಿದ್ದು, ಇದರಲ್ಲಿ ಯಾವುದೇ ರಾಜಕೀಯ ಹಸ್ತಕ್ಷೇಪ ಇಲ್ಲ. ನಿನ್ನೆ ರಾತ್ರಿ ಮಹಿಳೆಯೊಬ್ಬರು ಸದಾಶಿವನಗರ ಠಾಣೆಗೆ ದೂರನ್ನು ನೀಡಿದ್ದಾರೆ. ಪೊಲೀಸರು ಅವರ ತನಿಖೆಯನ್ನು ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿಯನ್ನು ಮಾಧ್ಯಮಗಳ ಮುಂದೆ ಗೃಹ ಸಚಿವರು ಬಿಚ್ಚಿಟ್ಟಿರ್ತಕ್ಕಂಥದ್ದು. ದೂರು ವಿಳಂಬ ಯಾಕೆ? ಇನ್ನು ಕೇಳಿ ಬಂದಿರೋ ದೂರಿನ ಅನ್ವಯ ದೂರುದಾರೆ ವಿಳಂಬ ಮಾಡಿದ್ದು ಯಾಕೆ ಅನ್ನೋ ಪ್ರಶ್ನೆಗಳು ಕಾಡಿವೆ. ಫೆಬ್ರವರಿ 2ರಂದು ಕೃತ್ಯ ಆರೋಪವಾದರೆ ಮಾರ್ಚ್ 14ರಂದು ದೂರು ನೀಡಿದ್ಯಾಕೆ ಎನ್ನಲಾಗ್ತಿದೆ. ಇನ್ನು ಅಂದು ಮರುದಿನವಾದ್ರೂ ಹೇಳಲಿಲ್ಲ ಯಾಕೆ? ಅಷ್ಟೇ ಅಲ್ಲದೆ ಅಂದೇ ಪೊಲೀಸರಿಗೆ ಯಾಕೆ ದೂರು ಕೊಡ್ಲಿಲ್ಲ ಅನ್ನೋ ಡೌಟ್ ಕಾಡ್ತಿವೆ. ಅಂದೇ ಮಾಧ್ಯಮದ ಮುಂದೆ ಯಾಕೆ ಹೇಳಲಿಲ್ಲ ಅನ್ನೋದು ತಿಳಿತಾ ಇಲ್ಲ. ಹೀಗೆಲ್ಲ ಇರುವಾಗ ಪೊಲೀಸ್ ತನಿಖೆ ಹೇಗೆ ನಡೆಯುತ್ತದೆ ಎಂಬ ಗೊಂದಲಗಳಿವೆ. ಇನ್ನು ಇಲ್ಲಿ ಮಹಿಳೆ ದೂರು ಕೊಟ್ಟಿದ್ದಾರೆ. ಇದನ್ನು ಪರಿಗಣಿಸಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಕಾನೂನು ಪ್ರಕಾರ ಪೊಲೀಸರು ತನಿಖೆ ಮಾಡ್ತಿದ್ದಾರೆಂದಿದ್ದಾರೆ. ಇನ್ನು ತನಿಖೆ ನಡೆಸಿ ಸತ್ಯಾಸತ್ಯತೆ ಪರಿಶೀಲನೆ ಮಾಡಲಾಗುತ್ತದೆ. ನಂತರ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದಾಗಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯಿಸಿದ್ದಾರೆ. ನಿನ್ನೆ ರಾತ್ರಿ ಒಬ್ಬ ಮಹಿಳೆ ಸದಾಶಿವನಗರ ಪೊಲೀಸ್ ಸ್ಟೇಷನ್ನಲ್ಲಿ ಯಡಿಯೂರಪ್ಪನವರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದನ್ನು ಪರಿಶೀಲನೆ ಮಾಡಿ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಕೇಸ್ ರಿಜಿಸ್ಟರ್ ಆಗಿದೆ. ಅದರ ಬಗ್ಗೆ ಈಗ ತನಿಖೆಯನ್ನು ಪ್ರಾರಂಭ ಮಾಡ್ತಾರೆ. ಅವರು ಕೊಟ್ಟಿರ್ತಕ್ಕಂಥ ವಿಚಾರದಲ್ಲಿ ತನಿಖೆ ಮಾಡುವವರೆಗೂ ಕೂಡ ನಾವು ಯಾವುದನ್ನು ಕೂಡ ಹೇಳೋದಕ್ಕೆ ಬರೋದಿಲ್ಲ. ಹಾಗೆಯೇ ಕೊಟ್ಟಿರೋ ದೂರಿನ ಬಗ್ಗೆ ತನಿಖೆ ಪೂರ್ಣಗೊಳ್ಳದೆ ತಾವು ಏನು ಹೇಳಲು ಆಗೋದಿಲ್ಲ ಅಂತ ಗೃಹ ಸಚಿವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮಾಜಿ ಮುಖ್ಯಮಂತ್ರಿ ವಿರುದ್ಧ ನೀಡಿದ ದೂರು ಇದಾಗಿದೆ. ಅದರಲ್ಲೂ ಕೂಡ ಮಹಿಳೆ ಆರೋಪ ಮಾಡಿರೋದ್ರಿಂದ ನಾವು ಎಚ್ಚರಿಕೆಯಿಂದ ಹೇಳಿಕೆ ಕೊಡಬೇಕು ಅಂತ ಜಿ ಪರಮೇಶ್ವರ್ ಮಾಹಿತಿ ಹಂಚಿಕೊಂಡಿದ್ದಾರೆ. ಹೀಗಾಗಿ ತನಿಖೆ ಮಾಡಿದ ಬಳಿಕವೇ ಏನಾದರೂ ಹೇಳಲು ಸಾಧ್ಯ ಅನ್ನೋದನ್ನ ಗೃಹ ಸಚಿವರು ಮರೆತಿಲ್ಲ. ಹಾಗಿದ್ರೆ ಬಿಎಸ್ವೈ ವಿರುದ್ಧ ಕೇಳಿ ಬಂದಿರೋ ಆರೋಪ ಲೋಕಸಭಾ ಚುನಾವಣೆ ಹೊತ್ತಲ್ಲಿ ಪರಿಣಾಮ ಬೀರುತ್ತಾ ಅನ್ನೋ ಪ್ರಶ್ನೆ ಕಾಡಿವೆ. BS ಯಡಿಯೂರಪ್ಪ ಅವರ ಮೇಲೆ ದಾಖಲಾಗಿರ್ತಕ್ಕಂಥ ಎಫ್ಐಆರ್ ಸದ್ಯ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಸಂಚಲನವನ್ನೇ ಸೃಷ್ಟಿ ಮಾಡಿದೆ. ಇನ್ನು ಯಡಿಯೂರಪ್ಪ ಕೂಡ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದು, ಯಾರಿಗಾದರೂ ಸಹಾಯ ಮಾಡೋ ಮುನ್ನೆ ಯೋಚನೆ ಮಾಡಬೇಕು, ಸಹಾಯ ಮಾಡಿದ್ರೆ ಈ ರೀತಿ ಆಪಾದನೆಗಳು ಬರ್ತವೆ ಅನ್ನೋ ರೀತಿಯಲ್ಲಿ ಯಡಿಯೂರಪ್ಪ ಈ ಒಂದು ಪ್ರಕರಣಕ್ಕೆ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಆದರೆ ಅವ್ರ ಮೇಲೆ ದಾಖಲಾಗಿರ್ತಕ್ಕಂಥದ್ದು ಗಂಭೀರವಾದಂಥ ಪೋಕ್ಸೋ ಕಾಯ್ದೆ, ಹಾಗೆಯೇ ಲೈಂಗಿಕ ದೌರ್ಜನ್ಯದ 354 ಕಾಯ್ದೆಯಡಿ ಪ್ರಕರಣ ದಾಖಲಾಗಿರ್ತಕ್ಕಂಥದ್ದು. ಹೀಗಾಗಿ ಯಡಿಯೂರಪ್ಪನವರಿಗೆ ಈ ವಯಸ್ಸಲ್ಲಿ, ಅದು ಏನು ಲೋಕಸಭಾ ಚುನಾವಣೆ ನಾಳೆ ದಿನಾಂಕ ನಿಗದಿ ಆಗ್ತಾ ಇದ್ದು, ಇಂಥ ಸಂದರ್ಭದಲ್ಲಿ ಇದು ಯಡಿಯೂರಪ್ಪನವರಿಗೆ ಎಫೆಕ್ಟ್ ಆಗುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿರ್ತಕ್ಕಂಥದ್ದು. ಪ್ರಿಯ ವೀಕ್ಷಕರೇ, ಈಗಾಗಲೇ BS ಯಡಿಯೂರಪ್ಪ ವಿರುದ್ಧ ಮಹಿಳೆ ನೀಡಿದ ದೂರಿನ ಹಿನ್ನೆಲೆ ಪೊಲೀಸರು ಕೇಸ್ ದಾಖಲಿಸಿಕೊಂಡಿದ್ದಾರೆ.
ಬಿಎಸ್ ಯಡಿಯೂರಪ್ಪ ವಿರುದ್ಧ ದೂರು ನೀಡಿದ್ದು ಉದ್ದೇಶ ಪೂರ್ವಕವೋ ದುರುದ್ದೇಶ ಪೂರ್ವಕವೋ ಎಂಬುದು ತನಿಖೆಯಿಂದ ತಿಳಿದು ಬರಲಿದೆ. ಯಡಿಯೂರಪ್ಪ ಹಿರಿಯ ರಾಜಕಾರಣಿ, ಬಹಳ ಎಚ್ಚರಿಕೆಯಿಂದ ಇದನ್ನ ನಿರ್ವಹಣೆ ಮಾಡಬೇಕಾಗುತ್ತೆ. ಇದರ ಹಿಂದೆ ರಾಜಕೀಯ ದುರುದ್ದೇಶ ಇದೆಯೋ ಇಲ್ವೋ ಎಂಬುದು ಗೊತ್ತಿಲ್ಲ. ಮಹಿಳೆ ಬಂದು ದೂರು ಕೊಡುವಾಗ ಎಫ್ಐಆರ್ ಮಾಡಬೇಕು, ಅದರಂತೆ ದಾಖಲು ಮಾಡಿದ್ದಾರೆ ಅಂತ ಗೃಹ ಸಚಿವರು ಮಾಹಿತಿ ಕೊಟ್ಟಿದ್ದಾರೆ. ಒಬ್ಬ ಮಾಜಿ ಮುಖ್ಯಮಂತ್ರಿಗಳನ್ನು ಅವರಿಗೆ ಸೇರಿರ್ತಕ್ಕಂಥದ್ದು, ಜೊತೆಗೆ ಒಂದು ಮಹಿಳೆ ಆಪಾದನೆ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಯಾವುದೇ ವಿಚಾರವನ್ನು ಹೇಳಬೇಕಾದ್ರೆ ಭಾಳ ಎಚ್ಚರಿಕೆಯಿಂದ ನಾವು ಹೇಳಬೇಕಾಗ್ತದೆ. ಮಾಹಿತಿಯನ್ನು ನಾನು ಇನ್ನೂ ಹೆಚ್ಚು ಮಾಹಿತಿಯನ್ನು ತೆಗೆದುಕೊಳ್ತೇನೆ. ತನಿಖೆ ಆಗೋವರೆಗೂ ನಾವು ಯಾವುದನ್ನು ಕೂಡ ಬಹಿರಂಗ ಮಾಡೋದಕ್ಕಾಗೋದಿಲ್ಲ. ದೂರು ಕೊಟ್ಟ ಮಹಿಳೆಗೆ ಮಾನಸಿಕ ಸಮಸ್ಯೆ. ಹಾಗೆ ನೋಡಿದ್ರೆ ಇಲ್ಲಿ ಈ ಘಟನೆ ಬಗ್ಗೆ ಊಹಾಪೋಹದಿಂದ ಹೇಳಲು ಸಾಧ್ಯವಿಲ್ಲ. ದೂರು ನೀಡಿರೋ ಮಹಿಳೆಯ ಕುಟುಂಬಕ್ಕೆ ರಕ್ಷಣೆ ಅಗತ್ಯವಿದ್ರೆ ಖಂಡಿತವಾಗಿಯೂ ಪೊಲೀಸರು ಕೊಡ್ತಾರೆ ಅನ್ನೋದು ಗೃಹ ಸಚಿವರ ಮಾತು. ಯಾವುದೇ ಪ್ರಕರಣದಲ್ಲಿಯೂ ಕೂಡ ಪೊಲೀಸರು ತನಿಖೆಯಲ್ಲಿ ಸತ್ಯಾಸತ್ಯತೆ ಪರಿಶೀಲನೆ ಮಾಡ್ತಾರೆ. ಅಗತ್ಯ ಬಿದ್ದರೆ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳುತ್ತಾರೆ. ಇನ್ನೊಂದು ಗಮನಿಸಬೇಕಾದ ಸಂಗತಿ ಅಂದ್ರೆ ದೂರು ಕೊಟ್ಟ ಮಹಿಳೆಗೆ ಮಾನಸಿಕ ಸಮಸ್ಯೆ ಇದೆ ಅನ್ನೋ ಆರೋಪಗಳಿವೆ. ಇನ್ನು ಯಡಿಯೂರಪ್ಪ ಅವರ ವಿರುದ್ಧ ದೂರು ನೀಡಿರ್ತಕ್ಕಂಥ ಮಹಿಳೆ ಈ ಹಿಂದೆ ಕೂಡ ಸಾಲು ದೂರುಗಳನ್ನು ಪೊಲೀಸ್ ಇಲಾಖೆಗೆ ಹಾಗೆಯೇ ಹಲವು ಅಧಿಕಾರಿಗಳ ವಿರುದ್ಧ ಮತ್ತು ಕೆಲವು ಪ್ರತಿಷ್ಠಿತ ರಾಜಕೀಯ ನಾಯಕರುಗಳ ವಿರುದ್ಧ ನೀಡಿರೋದು ಈ ವೇಳೆ ಬಹಿರಂಗ ಆಗಿದೆ. ಅಲ್ಲದೆ ಈಕೆ ಮಾನಸಿಕ ಅಸ್ವಸ್ಥಳು ಇರಬಹುದು ಅನ್ನೋ ಮಾತುಗಳು ಸದ್ಯ ಗೃಹ ಸಚಿವ ಜಿ ಪರಮೇಶ್ವರ್ ಹಾಗೆಯೇ ಯಡಿಯೂರಪ್ಪನವರ ಆಪ್ತ ವಲಯದಿಂದಲೂ ಸಹ ಕೇಳಿಬರ್ತಾ ಇದೆ. ಹೀಗಾಗಿ ಈ ಒಂದು ಕೇವಲ ಈ ತನಿಖೆಯಲ್ಲಿ ಯಡಿಯೂರಪ್ಪನವರಿಗೆ ಸಂಕಷ್ಟ ಆಗುತ್ತಾ ಅಥವಾ ಈಕೆ ಮಹಿಳೆಗೆ ಮಾನಸಿಕ ಅಸ್ವಸ್ಥಳಾಗಿ ಈ ರೀತಿಯಾಗಿ ದೂರನ್ನು ನೀಡಿದಾಳ, ಈ ಎಲ್ಲವೂ ತನಿಖೆಯಲ್ಲಿ ಗೊತ್ತಾಗಬೇಕಾಗಿರ್ತಕ್ಕಂಥದ್ದು. ಇನ್ನು ದೂರು ಕೊಟ್ಟಿರುವುದು ಕೂಡ ಲೈಂಗಿಕ ಕಿರುಕುಳದ ಬಗ್ಗೆ ಟೈಪ್ ಮಾಡಿರುವುದನ್ನ ತಂದು ಕೊಟ್ಟಿರುವುದು ಅನ್ನೋದು ಗಮನಿಸಬೇಕಾದ ಸಂಗತಿ. ಹೀಗಾಗಿ ಈ ನಿಟ್ಟಿನಲ್ಲಿ ತನಿಖೆ ಮಾಡೋ ತನಕ ಏನು ಹೇಳಲು ಸಾಧ್ಯವಿಲ್ಲ ಅನ್ನೋದು ತುಂಬಾ ಮುಖ್ಯವಾಗಿದೆ. ಈ ಎಲ್ಲದರ ಬಗ್ಗೆ ಗೃಹ ಸಚಿವರು ಏನಂದ್ರು ನೋಡಿ. ಕೆಲವರು ಹೇಳ್ತಾರೆ ಅವರು ಮಾನಸಿಕ ಅಸ್ವಸ್ಥತೆ ಇದೆ ಆ ಮಹಿಳೆಗೆ ಅಂತ ಹೇಳ್ತಾರೆ. ಅವರು ಕಂಪ್ಲೇಂಟನ್ನು ಟೈಪ್ ಮಾಡಿ ಟೈಪ್ಡ್ ಕಾಪಿ ಕೊಟ್ಟಿರೋದು, ಅವರು ಕೈನ್ ಬರೆದಿರೋದಲ್ಲ, ಟೈಪ್ ಕಾಪಿ ಕೊಟ್ಟಿದ್ದಾರೆ ಅಂತ ಹೇಳಿ ನನಗೆ ನಮ್ಮ ಇಲಾಖೆಯವರು ಹೇಳಿದ್ದಾರೆ. ಹಾಗಾಗಿ ರಿಜಿಸ್ಟ್ರ್ ಮಾಡಿದ ಮೇಲೆ ಕಂಪ್ಲೇಂಟನ್ನು ತನಿಖೆ ಮಾಡೋವರೆಗೂ ಕೂಡ ಯಾವುದೇ ವಿಚಾರವನ್ನು ನಾವು ತಿಳಿಸೋದಕ್ಕಾಗಲ್ಲ. ಯಾಕೆಂದರೆ ಇದು ಒಬ್ಬ ಮಾಜಿ ಮುಖ್ಯಮಂತ್ರಿಗಳನ್ನು ಅವರಿಗೆ ಸೇರಿರ್ತಕ್ಕಂಥದ್ದು. ಇನ್ನು ಇದೇ ವಿಚಾರವಾಗಿ ಮಾತನಾಡಿರೋ ಬಿಎಸ್ ಯಡಿಯೂರಪ್ಪ ಆರೋಪ ಮಾಡಿರುವ ಮಹಿಳೆ ಹಾಗೂ ಆಕೆಯ ಪುತ್ರಿ ಅನೇಕ ಬಾರಿ ಮನೆ ಕಡೆ ಬಂದಿದ್ರು ಅನ್ನೋದನ್ನ ತಿಳಿಸಿದ್ದಾರೆ. ಆದ್ರೆ ಆಗ ನಾವು ಒಳಗೆ ಸೇರಿಸ್ತಿರ್ಲಿಲ್ಲ. ಆ ದಿನ ಕಣ್ಣೀರು ಹಾಕ್ತಿದ್ದಾಗ ಮನೆ ಒಳಗೆ ಕರೆಸಿ ಕಷ್ಟ ಕೇಳಿದೆ. ಆದ್ರೆ ಇದೀಗ ನನ್ನ ವಿರುದ್ಧನೇ ಏನೇನೋ ಆರೋಪ ಮಾಡಿದ್ದಾರೆ. ಇದೆಲ್ಲವನ್ನ ನಾನು ನಿರೀಕ್ಷೆ ಮಾಡಿರಲಿಲ್ಲ ಅಂತ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಯಾವ ರೀತಿ ಒಬ್ಬರಿಗೆ ಉಪಕಾರ ಮಾಡೋಕೆ ಹೋದ್ರೆ ಈ ಥರ ಆಗುತ್ತೆ ಅಂತ ಸ್ವಲ್ಪ ಕಷ್ಟ ಇದೆ ಅಂತೇಳಿ ಸ್ವಲ್ಪ ದುಡ್ಡನ್ನು ಕೊಟ್ಟು ಕಳಿಸ್ತೇನೆ ನಾನು. ಇಷ್ಟಾದರೂ ಸಹ ಈ ರೀತಿಯ ಒಂದು ಬೆಳವಣಿಗೆ ಆಗಿದೆ. ಇರಲಿ, ನೋಡೋಣ, ಎದುರಿಸೋಣ. ಇದೆಲ್ಲ ನಾವು ನಿರೀಕ್ಷೆ ಮಾಡಿರಲಿಲ್ಲ. 53 ಮಂದಿ ವಿರುದ್ಧ ದೂರು ನೀಡಿರೋ ಮಹಿಳೆ. ಪ್ರಿಯ ವೀಕ್ಷಕರೇ, ಈ ಸಂಗತಿ ಕೇಳಿದ್ರೆ ನೀವು ಗಾಬರಿ ಆಗೋದು ಗ್ಯಾರಂಟಿ. ಯಾಕೆಂದ್ರೆ ಅಪ್ರಾಪ್ತೆ ಮೇಲೆ ಲೈಂಗಿಕ ದೌರ್ಜನ್ಯದ ಆರೋಪ ಮಾಡಿರೋ ಮಹಿಳೆ ಇದೇ ಮೊದಲೇನೋ ಆರೋಪ ಮಾಡಿಲ್ವಂತೆ. ಸದ್ಯ ಬೆಂಗಳೂರಿನ ಸದಾಶಿವನಗರ ಠಾಣೆಯಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪ ವಿರುದ್ಧ ಪೋಕ್ಸೋ ಕೇಸ್ ದಾಖಲು ಮಾಡಿದ್ದಾಳೆ. ಆದ್ರೆ ದೂರುದಾರೆ ಮಹಿಳೆ ಈ ಹಿಂದೆಯೂ ಕೂಡ ಒಂದಲ್ಲ ಎರಡಲ್ಲ ಬರೋಬ್ಬರಿ 53 ಗಣ್ಯರ ವಿರುದ್ಧ ದೂರು ನೀಡಿದ್ದಾಳೆ ಅನ್ನೋ ಮಾಹಿತಿ ಇದೆ. ರಾಜಕಾರಣಿಗಳು, ಉದ್ದಿಮೆದಾರರು, ಹಿರಿಯ ಪೊಲೀಸ್ ಅಧಿಕಾರಿಗಳು ಸೇರಿ ಒಟ್ಟು 53 ಮಂದಿ ವಿರುದ್ಧವೇ ಸಂತ್ರಸ್ತ ಬಾಲಕಿಯ ತಾಯಿ ಸದಾಶಿವನಗರ ಠಾಣೆಗೆ ದೂರು ನೀಡಿದ್ದಾರೆ ಅಂತ ಗೊತ್ತಾಗಿದೆ. ಹಾಗೆಯೇ ಫೆಬ್ರವರಿ 2ರಂದು ಯಡಿಯೂರಪ್ಪ ವಿರುದ್ಧ ದೌರ್ಜನ್ಯದ ಆರೋಪ ಮಾಡಿದ್ದಾಳೆ ಎನ್ನಲಾಗ್ತಿದೆ. ಹೀಗಾಗಿ ಬಿಎಸ್ವೈ ವಿರುದ್ಧ ಪೋಕ್ಸೋ ಹಾಗೂ 354A ಅಡಿ ದೂರು ದಾಖಲಾಗಿದೆ. ಸದ್ಯ ಮಗಳ ಮೇಲೆ ದೌರ್ಜನ್ಯ ಅಂತ ಆ ಮಹಿಳೆ ದೂರು ದಾಖಲಿಸಿದ್ದಾಳೆ ಎಂಬುದು ತಿಳಿದು ಬಂದಿದೆ. ಇದೆಲ್ಲದರ ಮಧ್ಯೆ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ವಿರುದ್ಧ ದಾಖಲಾಗಿರೋ ಪೋಕ್ಸೋ ಪ್ರಕರಣವನ್ನ ರಾಜ್ಯ ಸರ್ಕಾರ ಸಿಐಡಿ ತನಿಖೆಗೆ ಆದೇಶಿಸಿದೆ. ಕರ್ನಾಟಕ ಪೊಲೀಸ್ ಇಲಾಖೆಯ ಡಿಜಿ ಐಜಿಪಿ ಮೂಲಕ
ಬೆಂಗಳೂರು ಪೊಲೀಸ್ ಆಯುಕ್ತರಿಗೆ ಸೂಚನೆ ಹೋಗಿದೆ ಎನ್ನಲಾಗ್ತಿದೆ. ಪೋಕ್ಸೋ ಪ್ರಕರಣ ದಾಖಲಾಗಿರುವ ಹಿನ್ನೆಲೆ ಪ್ರಕರಣದ ಬಗ್ಗೆ ಬೇರೆ ಬೇರೆ ಆಯಾಮಗಳಲ್ಲಿ ಚರ್ಚೆ ನಡೀತಾ ಇದೆ. ಈ ಹಿನ್ನೆಲೆಯಲ್ಲಿ ಗೃಹ ಇಲಾಖೆಯ ಸೂಚನೆಯಂತೆ ಆದೇಶ ಮಾಡಲಾಗಿದೆ ಎನ್ನುತ್ತಿವೆ ಬಲ್ಲ ಮೂಲಗಳು. ಹಾಗೆ ನೋಡಿದ್ರೆ ವೀಕ್ಷಕರೇ, ಸಂತ್ರಸ್ತ ಮಹಿಳೆ ಇನ್ನು ಅನೇಕರ ವಿರುದ್ಧವೂ ಆರೋಪ ಮಾಡಿದ್ದಾರೆ ಎನ್ನಲಾಗ್ತಿದೆ. ಸದ್ಯ ಬಿಎಸ್ ಯಡಿಯೂರಪ್ಪ ವಿರುದ್ಧ ದೂರು ದಾಖಲಾಗಿದೆ. ಹೀಗಾಗಿ ಸತ್ಯಾಸತ್ಯತೆ ಪರಿಶೀಲನೆ ನಡೆಸುವ ಹಿನ್ನೆಲೆಯಲ್ಲಿ ಈ ಪ್ರಕರಣವನ್ನ ಸಿಐಡಿಗೆ ವಹಿಸಲಾಗಿದೆ. ಇನ್ನು ಕೆಲ ರಾಜಕೀಯ ನಾಯಕರು ಪ್ರಕರಣದ ಬಗ್ಗೆ ಹೆಚ್ಚಿಗೆ ಮಾತನಾಡುವುದು ಸರಿಯಲ್ಲ ಎಂದಿದ್ದಾರೆ. ಸರಿಯಾಗಿ ತನಿಖೆ ಆಗಬೇಕು, ವಿನಾಕಾರಣ ಯಾರನ್ನು ಕೂಡ ತೇಜೋವಧೆ ಮಾಡುವುದು ಸರಿಯಲ್ಲ ಅನ್ನೋದು ಬಹಳ ಮುಖ್ಯ ಅನ್ನೋದನ್ನ ಹೇಳಿದ್ದಾರೆ. ಒಟ್ನಲ್ಲಿ ಲೋಕ ಸಮರದ ಈ ದಿನಗಳಲ್ಲಿ ಮಾಜಿ ಸಿಎಂ ಬಿಎಸ್ವೈ ವಿರುದ್ಧ ಕೇಳಿ ಬಂದಿರೋ ಆರೋಪ ಸಂಚಲನ ಸೃಷ್ಟಿಸಿದೆ. ಸತ್ಯಾಸತ್ಯತೆ ಮಾತ್ರ ಸೂಕ್ತ ತನಿಖೆಯ ನಂತರವೇ ಹೊರಬೀಳಿದೆ. ನೋಡಿದ್ರಲ್ವಾ, ಕೇಳಿ ಬಂದಿರೋ ದೂರಿನ ಬಗ್ಗೆ ಯಾವುದೇ ಊಹಾಪೋಹದಿಂದ ಏನನ್ನೋ ಹೇಳೋದಕ್ಕೆ ಆಗೋದಿಲ್ಲ. ಸೂಕ್ತವಾದ ತನಿಖೆಯ ನಂತರವಷ್ಟೇ ಅಸಲಿಯತ್ತು ಹೊರಬೀಳತ್ತೆ. ಇದಾಗಿತ್ತು ಬರ್ನಿಂಗ್ ಸ್ಟೋರಿ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ.